ಈ ಮಕ್ಕಳ ಕಂಗಳಲ್ಲಿ ಓದೋ ಕನಸಿತ್ತು, ಆದರೆ ಅದಕ್ಕೆ ಬಡತನ ಅಡ್ಡಿಯಾಗಿತ್ತು. ಇವರಿಗೆ ಕಲಿಯೋ ಹಂಬಲ ಎಷ್ಟಿತ್ತು ಅಂದ್ರೆ ಬೀದಿಯಲ್ಲಿ ಬಿದ್ದಿರೋ ಹಾಳೆಗಳನ್ನ ಸಂಗ್ರಹಿಸಿ ಅಕ್ಷರ ಕಲಿಯೋ ಪ್ರಯತ್ನ ಮಾಡಿದ್ವು ಆ ಮಕ್ಕಳು. ಇದು ಚಿಂದಿ ಆಯೋ ಮಕ್ಕಳ ಅಕ್ಷರ ಕಲಿತ ಕಥೆ. ಇವರು ಹೊಟ್ಟೆಪಾಡಿಗಾಗಿ ಚಿಂದಿ ಆಯೋ ಮಕ್ಕಳು. ಕಿತ್ತು ತಿನ್ನೋ ಬಡತನ, ಇನ್ನು ಶಾಲೆಯ ಮುಖವನ್ನೆಲೆ ನೋಡಿರಬೇಕು. ಆಟ ಪಾಠದ ನಡುವೆ ನಲಿಯುವ ಬೇರೆ ಮಕ್ಕಳನ್ನು ನೋಡಿದಾಗ ಇವರಿಗೂ ಕಲಿಯೋ ಆಸೆ ಆಗ್ತಿತ್ತು. ಆದರೆ ಅದಕ್ಕೆ ಕಾಸೆಲ್ಲಿಂದ ತರೋದು? ಆದರೂ ಅಕ್ಷರ ಕಲಿಯೋ ಆಸೆ ಮಾತ್ರ ಕರಗಲಿಲ್ಲ. ಚಿಂದಿ ಆಯೋವಾಗ ಸಿಕ್ಕಿದ ಪುಸ್ತಕದ ಹಾಳೆಯನ್ನ, ಪತ್ರಿಕೆಯನ್ನ ಸಂಗ್ರಹಿಸಿ ಓದಲು ಬರೆಯಲು ಪ್ರಯತ್ನಿಸ್ತಾರೆ. ಬಹಳ ಬಡತನದಲ್ಲಿ ಯಾವುದೋ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಅವ್ರ ಮಕ್ಕಳನ್ನ ಓಡಾಡ್ತಾರೆ. ಬೇಜಾರಾಗುತ್ತೆ ನೋಡುವಾಗ. ಇದೊಂದು ಹೊಸ ಒಂದು ಶಾಲೆಯ ಮುಂದೆ ಈ ಮಕ್ಕಳನ್ನು ಕೂತ್ಕೊಂಡು ಈ ಥರ ಕೂತ್ಕೊಂಡು ಅವರನ್ನು ನೋಡಿಕೊಂಡು ಅವ್ರಿಗೆ ಬರೋವಂಥ ಭಾಷೆಯಲ್ಲಿ ಬರ್ಕೊಂಡಿರುವಾಗ ನಿಜಕ್ಕೂ ಸಂಕಟ ಪರಿಸ್ಥಿತಿ ಇದೆ. ಬೆಂಗಳೂರಿನ ರಾಮಮೂರ್ತಿ ನಗರದ ITI ಖಾಸಗಿ ಶಾಲೆಯ ಪಕ್ಕ ಪ್ರತಿನಿತ್ಯ ಕುಳಿತು ಅಭ್ಯಾಸ ಮಾಡ್ತಾರೆ. ಎಲ್ಲರಂತೆ ಶಾಲೆಗೆ ಸೇರಿ ಚೆನ್ನಾಗಿ ಓದಬೇಕು ಎಂಬ ಕನಸನ್ನ ನನಸು ಮಾಡಿಕೊಳ್ಳೋಕೆ ನೆರವು ನೀಡೋರಿಲ್ಲ. पैसा नहीं, उतना पैसा होता तो उधर पैसा डाल के हम इसको पढ़ाई करवाता. अभी पैसा नहीं, हमारे पास में गरीब लोग हैं, हम फुटपाथ में रहते हैं. अभी ಅಪ್ಪ ಅಮ್ಮ ಬೀದಿಯಲ್ಲಿ ಗೊಂಬೆ ಮಾರಾಟ ಮಾಡ್ತಾರೆ. ಬೆಂಗಳೂರಿಗೆ ವಲಸೆ ಬಂದು 15 ವರ್ಷಗಳಾಗಿವೆ. 9 ಮಕ್ಕಳಿರೋ ಕುಟುಂಬದಲ್ಲಿ ಒಪ್ಪತ್ತಿನ ಊಟಕ್ಕೂ ಗತಿಯಿಲ್ಲ. ಆದರೂ ಓದೋ ಆಸೆ ಇದೆ ಅಂತಾರೆ ಇವರು. ಕಿತ್ತು ತಿನ್ನೋ ಬಡತನ ಅಕ್ಷರ ಕಲಿಯೋ ಆಸೆಗೆ ಅಡ್ಡಿಯಾಗಿದೆ. ಆದರೂ ಬೀದಿಯಲ್ಲಿ ಸಿಕ್ಕ ಪೇಪರ್ ಹಿಡಿದೇ ಅಕ್ಷರ ಕಲಿಯಲು ಪ್ರಯತ್ನಿಸ್ತಾ ಇದ್ದಾರೆ. ಶಿಕ್ಷಣದಿಂದ ವಂಚಿತರಾಗೋ ಇಂಥ ಮಕ್ಕಳ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಗಿರೀಶ್ ಕವಚೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.